ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿದಿರಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಡಾರ್ಕ್ ವೆಬ್ ತುಂಬ ಜನನೇ ಕೇಳ್ತಾ ಇದ್ರಿ, ಡಾರ್ಕ್ ವೆಬ್ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಡಿ ಅಂತ. ಸೊ ಆದ್ರಿಂದನೇ ಹೊಸ ಸೀರೀಸ್ ತರ್ತಾ ಇದ್ದೀವಿ ನಿಮ್ಮ ಮುಂದೆ, ಡಾರ್ಕ್ ವೆಬ್ನ ಕಂಪ್ಲೀಟ್ ಸೀರೀಸ್. ಸೊ ಈ ವಿಡಿಯೋಲಿ ಈ ಸೀರೀಸ್ನ ಮೊದಲನೇ ಎಪಿಸೋಡ್. ಇದರಲ್ಲಿ ಮೊಬೈಲಲ್ಲಿ ಡಾರ್ಕ್ ವೆಬ್ನ ಯಾವ ಥರ ಆಕ್ಸೆಸ್ ಮಾಡಬಹುದು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನಂದರೆ, ಈ ಡಾರ್ಕ್ ವೆಬ್ ಸೀರೀಸಲ್ಲಿ ಏನೆಲ್ಲ ಇದೆ ಅಂತ ಒಂದ್ಸಲ ಬ್ರೀಫಾಗಿ ಹೇಳೋದಾದರೆ, ಸೊ ಡಾರ್ಕ್ ವೆಬ್ಬಲ್ಲಿ ಯಾವ ಥರ ಆಕ್ಸೆಸ್ ಮಾಡಬೇಕು, ಅದರಲ್ಲಿ ಯಾವ ಥರ ವೆಬ್ಸೈಟ್ಗಳನ್ನು ಸರ್ಚ್ ಮಾಡಬೇಕು, ಮತ್ತು ವೆಬ್ಸೈಟ್ಗಳನ್ನ ಆಕ್ಸೆಸ್ ಮಾಡೋದು ಹೇಗೆ, ಮತ್ತು ಡ್ರಗ್ ಸ್ಟೋರ್ಸ್ ಆಗಿರ್ಬೋದು, ಹ್ಯಾಮೋ ಸ್ಟೋರ್ಸ್ ಆಗಿರಬಹುದು, ಫೇಕ್ ID ಪಾಸ್ಪೋರ್ಟ್ ಸ್ಟೋರ್ಸ್ ಆಗಿರಬಹುದು, ಮತ್ತು ರೆಡ್ ರೂಮ್, ಮತ್ತು ಪ್ರೈವೇಟಾಗಿ ಚಾಟ್ ಮಾಡೋದು ಹೇಗೆ, ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸಾಧ್ಯವಾದರೆ ಆ ವೆಬ್ಸೈಟ್ಗಳನ್ನು ಸಹ ನಿಮಗೆ ಆಕ್ಸೆಸ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋಲ್ಲಿ ಆಗೋದಿಲ್ಲ ಇದಿಷ್ಟು, ಅದರಿಂದ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ರಾಕೇಶ್ ಭಾಗ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಟ್ಯೂಟ್. ಈಗ ಈ ಸೀರೀಸ್ ಸ್ಟಾರ್ಟ್ ಮಾಡೋಂತೂ ಆಗಿದೆ. ಇದನ್ನ ಕಂಟಿನ್ಯೂ ಮಾಡಬೇಕೋ ಇಲ್ವೋ ಅಂತ ಹೇಳೋದು ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ವ್ಯೂವರ್ಶಿಪ್ ಇರೋದೇ ಸ್ವಲ್ಪ ಕಡಿಮೆನೆ, ಅದರಲ್ಲೂ ಡಾರ್ಕ್ ವೆಬ್ ಬಗ್ಗೆ ತಿಳ್ಕೊಂಡಿರೋರು ಇನ್ನೂ ಕಡಿಮೆ. ಸೊ ಈ ವಿಡಿಯೋ ನೋಡ್ಬೇಕಂದ್ರೆ ಡಾರ್ಕ್ ವೆಬ್ ಬಗ್ಗೆ ಖಂಡಿತ ತಿಳ್ಕೊಂಡಿರ್ಬೇಕಾಗುತ್ತೆ. ಆದ್ರಿಂದ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಪೋರ್ಟನ್ನು ನನಗೆ ಬೇಕಾಗುತ್ತೆ. ನೀವು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಾನು ಖಂಡಿತ 100% ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಪ್ರತಿಯೊಬ್ಬರು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಅಂತ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೀಲೇಬೇಡಿ. ನೀವು ಮಾಡೋ ಲೈಕ್ ಶೇರ್ಗಳೇ ನಮಗೆ ತುಂಬ ಮೋಟಿವೇಶನ್ ಮಾಡೋದು. ಸೊ ಹಾಗಾದ್ರೆ ಮೊದಲನೇ ಕ್ವಶನ್ ಏನು ಅಂದರೆ, ಡಾರ್ಕ್ ವೆಬ್ನ ಆಕ್ಸೆಸ್ ಮಾಡೋದು ಲೀಗಲ್ಲ ಇಲ್ಲಿಗಲ್ಲ ಅಂತ ಒಂದು ಕ್ವಶನ್ ಬರುತ್ತೆ. ತುಂಬ ಜನ ಇಲ್ಲಿಗಲ್ ಅಂತ ಅನ್ಕೊಂಡಿರ್ತಾರೆ, ಬಟ್ ಇದು 100% ಲೀಗಲ್ಲೇನೆ. ಯಾವುದೇ ಥರ ರಿಸ್ಟ್ರಿಕ್ಷನ್ ಏನಿಲ್ಲ ಡಾರ್ಕ್ ವೆಬ್ನ ಆಕ್ಸೆಸ್ ಮಾಡಬಾರ್ದು ಅಂತ ಹೇಳಿ. ಜೊತೆಲಿ ಬಟ್ ಕೆಲವು ವೆಬ್ಸೈಟ್ಗಳನ್ನು ಆಕ್ಸೆಸ್ ಮಾಡಬಾರ್ದು, ಅದರಲ್ಲಿ ನೀವು ಸರ್ಫ್ ಮಾಡಬಾರ್ದು ಅಂತ ಒಂದು ರಿಸ್ಟ್ರಿಕ್ಷನ್ ಅಂತ ಇದೆ. ಅದನ್ನು ನಾನು ನಿಮಗೆ ಅದ್ರ ಬಗ್ಗೆ ಹೇಳುವಾಗ ತಿಳಿಸ್ಕೊಡ್ತೀನಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಂತ ಹೇಳಿದ್ರೆ, ಒಂದು ಸ್ಟ್ರಾಂಗ್ VPN ಕನೆಕ್ಟ್ ಮಾಡ್ಕೋಬೇಕಾಗಿರೋದು. ನಾನು ಈಗಾಗಲೇ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಪೇ ಮಾಡಿರೋ VPN ಆದರೆ ಬೆಟರು. ಸೊ ಅದಾದ ನಂತರ ಪ್ಲೇಸ್ಟೋರ್ಗೆ ಹೋಗಿ ಟಾರ್ ಬ್ರೌಸರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈಗಾಗಲೇ ಟಾರ್ ಬ್ರೌಸರ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಅದನ್ನು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ನೀವು ನೋಡಬಹುದು ಕನೆಕ್ಟ್ ಅಂತ ಕೊಡುತ್ತೆ. ಕನೆಕ್ಟ್ ಮಾಡ್ಕೊಳ್ಳಿ. ಆಗ ಕನೆಕ್ಟ್ ಅಂತ ಪ್ರೆಸ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ ಅದು. ಅಫ್ಕೋರ್ಸ್ ಸ್ವಲ್ಪ ಟಾರ್ ಬ್ರೌಸರ್ ಸ್ವಲ್ಪ ಸ್ಲೋನೇ ಇರುತ್ತೆ, ನಿಮ್ಮ ಇಂಟರ್ನೆಟ್ ಪ್ರಾಬ್ಲಮ್ ಏನಲ್ಲ ಅದು. ನೀವು ನೋಡಬಹುದು ಈಗ ಲೋಡ್ ಆಗಿದೆ ಟಾರ್ ಬ್ರೌಸರ್. ಸೊ ಈಗ ಅಬೌಟ್ ಇದೆ. ಸ್ಟಾರ್ಟ್ ನಾವು ಅಂತ ಪ್ರೆಸ್ ಮಾಡಿ, ಗೋ ಟು ಟಾರ್ ನೆಟ್ವರ್ಕ್, ನೆಕ್ಸ್ಟ್ ಗೋ ಟು ಎಕ್ಸ್ಪ್ಲೋರ್. ಓಕೆ, ಇಷ್ಟಾದ್ಮೇಲೆ ಸರ್ಚ್ ಬಾರ್ ಮೇಲೆ ಒಂದ್ಸಲ ಟ್ಯಾಪ್ ಮಾಡಿ, ಏನೋ ಒಂದು ಟೈಪ್ ಮಾಡಿ. ಇಲ್ಲಿ ಡಕ್ ಸಿಂಬಲ್ ಕಾಣಿಸ್ತಾ ಇದೆಲ್ಲ, ಅದನ್ನ ಪ್ರೆಸ್ ಮಾಡಿ ಒಂದ್ಸಲ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಡಕ್ ಅಂದರೆ ಗೂಗಲ್ದ ಬ್ರೌಸರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಹಿಡನ್ ವಿಕಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಈಗ ಸರ್ಚ್ ಬಾರಲ್ಲಿ ಹಿಡನ್ ವಿಕಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೆಕೆಂಡ್ ವೆಬ್ಸೈಟ್ ಹಿಡನ್ ವಿಕಿ tor.onion URLs ಡೈರೆಕ್ಟ್ರೀಸ್ ಅಂತ. ಸೊ ಇದ್ರ ವೆಬ್ಸೈಟ್ ಅಡ್ರೆಸ್ ಬಂದ್ಬಿಟ್ಟು hidenwiki.org ಅಂತ. ಅದ್ರ ಮೇಲೆ ಪ್ರೆಸ್ ಮಾಡಿ. ಸೊ ನೀವು ಇದನ್ನ ಪ್ರೆಸ್ ಮಾಡಿದ ನಂತರ ಡೈರೆಕ್ಟಾಗಿ ಹೋಗಿ ಡಾರ್ಕ್ ವೆಬ್ಬಲ್ಲಿ ಲ್ಯಾಂಡ್ ಆಗ್ತೀರಾ. ನೀವಿಲ್ಲಿ ನೋಡಬಹುದು ಡಾರ್ಕ್ ವೆಬ್ನ ಅಂದರೆ ಡೀಪ್ ವೆಬ್ನ ಹಲವಾರು ವೆಬ್ಸೈಟ್ಗಳು ಇಲ್ಲಿ ಲಿಸ್ಟ್ಗಳಿದ್ದಾವೆ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನೀವು ರ್ಯಾಂಡಮ್ ಆಗಿ ಯಾವುದಾವುದೋ ಲಿಂಕ್ಗಳನ್ನೆಲ್ಲ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇಷ್ಟೆಲ್ಲ ನೀವು ಸೆಕ್ಯೂರ್ ಆಗಿದ್ರೂ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಸಾಧ್ಯತೆ ಖಂಡಿತ ಇದೆ. ಸೊ ಆದ್ದರಿಂದ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಒಂದೊಂದೇ ವೆಬ್ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಷ್ಟು ವೆಬ್ಸೈಟ್ಗಳಲ್ಲ, ಇಂಪಾರ್ಟೆಂಟ್ ಆಗಿರೋ ವೆಬ್ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಇಲ್ಲಿ ನೋಡಬಹುದು ಇಡನ್ ಸರ್ವರ್ ಲಿಸ್ಟ್ ಆ್ಯಂಡ್ ಸರ್ವರ್ ಇಂಜಿನ್ಸ್ ಅಂತ, ಸರ್ಚ್ ಇಂಜಿನ್ಸ್ ಅಂತ, ಮಾರ್ಕೆಟ್ ಫೈನಾನ್ಷಿಯಲ್, ಮತ್ತು ಮಾರ್ಕೆಟ್ ಪ್ಲೇಸ್ ಕಮರ್ಷಿಯಲ್ ಸರ್ವಿಸಸ್, ಮಾರ್ಕೆಟ್ ಪ್ಲೇಸ್ ಡ್ರಗ್ಸ್ ಅಂತ, ಬ್ಲಾಗ್ಸ್, ಹಾಸ್ಟಿಂಗ್, ಫಾರ್ಮ್ಸ್ ಆ್ಯಂಡ್ ಇಮೇಲ್ ಆ್ಯಂಡ್ ಮೆಸೇಜಿಂಗ್, ಪೊಲಿಟಿಕಲ್ ಹ್ಯಾಕಿಂಗ್, ಈ ಥರ ಎಲ್ಲ ವೆಬ್ಸೈಟ್ಗಳ ಲಿಂಕ್ಗಳು ಸಹ ಇಲ್ಲಿ ಇದ್ದಾವೆ. ಸೊ ಇದ್ರ ಬಗ್ಗೆ ಸಪ್ರೇಟಾಗಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿರ್ತೀನಿ. ಅದ್ರವರೆಗೂ ನೀವು ಯಾವುದೇ
ವೆಬ್ಸೈಟ್ಗಳನ್ನು ಆಕ್ಸೆಸ್ ಮಾಡದೇ ಇರೋದೇ ಬೆಸ್ಟು. ಪ್ರತಿಯೊಂದು ವೆಬ್ಸೈಟ್ನ ನೀವು ತಿಳ್ಕೊಂಡೇ ಆಕ್ಸೆಸ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಲಿಂಕು ಇನ್ನೊಂದು ಲಿಂಕ್ಗೆ ರಿಡೈರೆಕ್ಟ್ ಮಾಡ್ತಾ ಇರುತ್ತೆ. ಅದು ಫೇಕ್ ವೆಬ್ಸೈಟ್ಗಳಲ್ಲೆಲ್ಲ ಕರ್ಕೊಂಡೋಗೋ ಸಾಧ್ಯತೆ ಸಹ ಇದೆ. ಆದ್ದರಿಂದ ನೀವು ರ್ಯಾಂಡಮ್ ಆಗಿ ಒತ್ತಲಿಕ್ಕೆ ಹೋಗಲೇಬೇಡಿ. ಸೊ ಸ್ಯಾಂಪಲ್ ತೋರಿಸೋದಕ್ಕೋಸ್ಕರ ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡಿ ತೋರಿಸಿರ್ತೀನಿ ನೋಡಿ. ಇಲ್ಲಿ ನೋಡಬಹುದು, ಇದೊಂದು ಡ್ರಗ್ ಸ್ಟೋರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೀರೋಯಿನ್ ಅಂತ ಮೆನ್ಷನ್ ಮಾಡಿದ್ದಾರೆ, ನೋಡಬಹುದು. ಸೌತ್ ವೆಸ್ಟ್ ಏಷ್ಯಾ. ಸೊ ಇಲ್ಲಿಗೆ ಇದೊಂದು ವೆಬ್ಸೈಟನ್ನು ಮಾತ್ರ ನಾನು ಆಕ್ಸೆಸ್ ಮಾಡಿ ತೋರಿಸಿರ್ತೀನಿ. ಸೊ ರ್ಯಾಂಡಮ್ ಆಗಿ ದಯವಿಟ್ಟು ಯಾವುದೇ ಲಿಂಕ್ನ ಓಪನ್ ಮಾಡಬೇಡಿ. ಸೊ ನೀವು ಇದೆಲ್ಲ ಸರ್ಚ್ ಮಾಡಿದ್ಮೇಲೆ ಈಗಲೇ ಹೇಳಿರ್ತೀನಿ, ಸೆಕ್ಯೂರಾಗಿ ನಿಮ್ಮ ಎಲ್ಲ ಟ್ಯಾಬ್ನ ಕ್ಲೋಸ್ ಮಾಡಿ, ನಿಮಗೇನು ಬೇಕಿಲ್ಲ ಅಂತ ಹೇಳಿದ್ರೆ ಟಾರ್ ಬ್ರೌಸರ್ನೇ ಅನ್ಇನ್ಸ್ಟಾಲ್ ಮಾಡಿಬಿಡಿ. ಸೊ ಆದರೆ ಟ್ಯಾಬ್ನು ಸಹ ಕ್ಲೋಸ್ ಮಾಡಿ, ಮತ್ತು ರೀಸೆಂಟ್ಸಲ್ಲೂ ಸಹ ಆ ಆ್ಯಪ್ನ ಕ್ಲೋಸ್ ಮಾಡಿಬಿಡಿ. ಸೊ ಗೈಸ್, ನೀವು ನೆಕ್ಸ್ಟ್ ವಿಡಿಯೋನ ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. 94% ಜನ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಯಾಕಂತ ನನಗೆ ಖಂಡಿತ ಗೊತ್ತಿಲ್ಲ. ಇನ್ನು ಲೈಕ್ ಮಾಡೋದು ಮಾತ್ರ ಮರಿಲೇಬೇಡಿ. ಈ ಸಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಕನ್ನಡ ಟೆಕ್ ಟ್ಯೂಟ್ಸ್. ಬೈ ದಿ ವೇ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಮತ್ತು ಇನ್ನೂ ಪರ್ಸ್ನಲ್ ಆಗಿ ಏನಾದರೂ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ.